ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ದ ಲಾಸ್ಟ್ ಡಿಜಿಟ್ ಆಫ್ 7 power 2013. ಸೆಕೆಂಡ್ ಬಂದು ಫೈಂಡ್ ದ ಲಾಸ್ಟ್ ಡಿಜಿಟ್ ಆಫ್ 13 power 37. ನೋಡಿ ಮಾಡೋದು ಯಾವ ಥರ. ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ, 7 power 2013 ಅಂತ ಕೊಟ್ಟಿದ್ದಾರೆ, ಗೊತ್ತಾಗ್ತೀರಿ. ಲಾಸ್ಟ್ ಡಿಜಿಟ್ ಫೈಂಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ಏನು ಮಾಡಬೇಕಂದ್ರೆ ನೀವು ಕ್ಯಾಲ್ಸಿ ಇಂಪಾರ್ಟೆಂಟ್, ಏನು ಯೂಸ್ ಮಾಡೋದು ನೋಡ್ಕೊಳ್ಳಿ. ಫಸ್ಟು 7 ಸ್ಕ್ವೇರ್ ಮಾಡಿ ಎಷ್ಟು ಬರುತ್ತೆ, 49. ಲಾಸ್ಟ್ ಡಿಜಿಟ್ ಏನು 9, ಗೊತ್ತಾಗ್ತಿದೆಯಾ. ಅಂದರೆ ಇದು ರಿಮೈಂಡರ್ ಏನು 9. ಲಾಸ್ಟ್ ಡಿಜಿಟ್ ಅಂದರೆ ಡಿವೈಡ್ ಬೈ 10 ಮಾಡಬೇಕು, ಗೊತ್ತಾಗ್ತಿದೆಯಾ. ಈಗ ನೋಡಿ 7 ಸ್ಕ್ವೇರ್ ಈಸ್ ಈಕ್ವಲ್ ಟು 49. ಇಲ್ಲಿ ರಿಮೈಂಡರ್ ಏನು ಬರುತ್ತೆ 9. ಅದು ಹೆಂಗೆ ಬರುತ್ತೆ ನೋಡಿ. ಈಗ ಡಿವೈಡ್ ಬೈ, ಈಗ ನೋಡಿ 49 ಡಿವೈಡೆಡ್ ಬೈ 10 ಈಕ್ವಲ್ ಕೊಡಿ. ಇಲ್ಲಿ ನೋಡಿ ಈಕ್ವಲ್ ಕೊಟ್ಟ ಮೇಲೆ ಎಸ್ ಡಿ ಹೊಡೀರಿ. ಏನು ಬಂದಿದೆ 4.9. ಇಲ್ಲಿ -4 ಮಾಡ್ಕೊಳ್ಳಿ. ಈ ಕಡೆ ಈ ಬಟನ್ ನೋಡಿರಿ, ಈ ಕಡೆ ಬರುತ್ತೆ. -4 ಮಾಡಿ ಏನು ಬಂತು 9/10. ಅಂದರೆ ಇಲ್ಲಿ 9 ಇದೆಯಲ್ಲ, ಅದೇ ರಿಮೈಂಡರ್. 9 ಮಾಡ್ಯುಲಸ್ ಆಫ್ 10. ಈಗ 7 ಸ್ಕ್ವೇರ್ ಆದಮೇಲೆ ನೀವೇನು ಮಾಡಿ, 7 power 4 ಮಾಡಿ, ಇದಕ್ಕೆ ಹೋಲ್ ಸ್ಕ್ವೇರ್ ಕೊಡಿ. 7 ಸ್ಕ್ವೇರ್ ಹೋಲ್ ಸ್ಕ್ವೇರ್. ಈಗ ನೋಡಿ ಕಾನ್ಗ್ರುಯೆಂಟು. ಈಗ ನೋಡಿ 9 ಸ್ಕ್ವೇರ್ ಅಂದರೆ ಎಷ್ಟು, 9 ಸ್ಕ್ವೇರ್ ಮಾಡಿ ಎಷ್ಟು, 81 ಮತ್ತೆ ನೋಡಿ ಇದಕ್ಕೆ ಸ್ಕ್ವೇರ್ ಮಾಡಿದ್ರೆ ನೀವು ಇಲ್ಲೂ ಸ್ಕ್ವೇರ್ ಮಾಡಬೇಕು, 9ಗೂ ಸ್ಕ್ವೇರ್ ಮಾಡಬೇಕು. 9 ಸ್ಕ್ವೇರ್ ಇಸ್ 81. ಈಗ ನೋಡಿ 7 ಸ್ಕ್ವೇರ್ ಪವರ್ 4 2 ಅಂದರೆ 2 2s 4. ಇದನ್ನ ಮಲ್ಟಿಪ್ಲೈ ಮಾಡಬೇಕು. 7 power 2 2s 4 ಆಗುತ್ತೆ. 7 power 4 ಆಗುತ್ತೆ. ಕಾನ್ಗ್ರುಯೆಂಟು ಇದ್ರದ್ದು ನೋಡಿ. ರಿಮೈಂಡರ್ ಫೈಂಡ್ ಮಾಡೋದು ಯಾವ ಥರ ಅಂದರೆ 81 ಡಿವೈಡೆಡ್ ಬೈ 10 ಮಾಡಬೇಕು. ಮೈನಸ್ ಈಕ್ವಲ್ ಹೊಡೀರಿ, ಎಷ್ಟು ಬರುತ್ತೆ 8.1. ಇಲ್ಲಿ -8 ಹೊಡೀರಿ. 1/10 ಅಂದರೆ ರಿಮೈಂಡರ್ ಇಸ್ 1. ಇದು ನೋಡ್ಬಿಟ್ಟೆ ಗೊತ್ತಾಗುತ್ತೆ ನಿಮಗೆ. ಡಿವೈಡ್ ಬೈ 10 ಮಾಡಿದಾಗ ಇಲ್ಲಿ ಲಾಸ್ಟ್ ಡಿಜಿಟ್ ಏನಿರುತ್ತೆ ಅದೇ ರಿಮೈಂಡ್ರು. 1 mod 10 ಆಗುತ್ತೆ. ಈಗ 7 power 4 is 1 mod 10. ಈಗ ಬೇಕಾಗಿರೋದು 7 power ಲಾಸ್ಟ್ ಡಿಜಿಟ್ ಆಫ್ 7 power 2013. ನೀವೇನು ಮಾಡಬೇಕಂದ್ರೆ ಇಲ್ಲಿ ನೋಡಿ 2013 ಬೇಕು. ಅದಕ್ಕೆ ಏನು ಮಾಡಿದ್ದು, ಇಲ್ಲಿ ಏನಿದೆ ಪವರ್ 4 ಇದೆ, ಡಿವೈಡ್ ಬೈ 4 ಮಾಡಿ. 2013 ಡಿವೈಡ್ ಬೈ 4 ಅಂದರೆ 503 ಬರುತ್ತೆ. ಇದು ರಫ್ ವರ್ಕ್, ಇದೇನು ಬರೆಯಬೇಕಾಗಿಲ್ಲ. ಈ 503ನ ಪವರ್ ಮೇಲ್ಗಡೆ ಇದಕ್ಕೂ ಪವರ್ ಹಾಕಿ, ಇದಕ್ಕೂ ಪವರ್ ಹಾಕಿ. 7 power 4 ಹೋಲ್ ಪವರ್ 503 ಈಸ್ ಕಾನ್ಗ್ರುಯೆಂಟ್ ಟು 1 power 503 mod 10. ಈಗ ನೋಡಿ ಇದು ಮಲ್ಟಿಪ್ಲೈ ಮಾಡಿ, 4 × 503 ಮಾಡಿ. 4 × 503 ಅಂದರೆ 2012 ಆಗುತ್ತೆ. ಅಂದರೆ 7 power 2012 ಈಸ್ ಕಾನ್ಗ್ರುಯೆಂಟು. ಇದು ನೋಡಿ 1 power ಎನಿಥಿಂಗ್ ಇಸ್ 1 mod 10. ಬೇಕಿದ್ರೆ ಕ್ಯಾಲ್ಸಿಲು ಓಡಿರಿ. 1 power 503 ಈಸ್ 1 ಅಂಡರ್ mod 10. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಬೇಕಾಗಿರೋದು 2013, ಅದಕ್ಕೆ ಇನ್ನೂ 1 ಬೇಕು. ಅದಕ್ಕೆ ಮಲ್ಟಿಪ್ಲೈ ಬೈ 7 ಮಾಡ್ಕೊಳ್ಳಿ. 7 power 2012 ಇಂಟು 7. ಇಲ್ಲೂ 1 × 7 ಮಾಡ್ಕೊಳ್ಳಿ. 1 × 7 ಈಸ್ 7 mod 10. ನೋಡಿ 7 power ನೋಡಿ 2012 ಪ್ಲಸ್ 1 ನೋಡಿ a power m ಡಿವೈಡ್ ಇಂಟು a power n ಅಂದರೆ a power m ಇಂಟು a power n ಅಂದರೆ a power m ಪ್ಲಸ್ n ಇದ್ದಂಗೆ. ಈಗ ನೋಡಿ 7 power 2012 ಇಂಟು 7 ಅಂದರೆ 7 power 1 ಇದ್ದಂಗೆ. 7 power 2012 ಪ್ಲಸ್ 1 ಅಂದರೆ 2013 ಆಗುತ್ತೆ. ಅಂದರೆ ಅದೇ ಬೇಕಾಗಿರುತ್ತೆ. 7 power 2013 ಈಸ್ ಕಾನ್ಗ್ರುಯೆಂಟ್ ಟು 7 mod 10. ನೋಡಿ ಇದಕ್ಕೆ ರಿಮೈಂಡರ್ ಅನ್ನೋದು ಅಥವಾ ಲಾಸ್ಟ್ ಡಿಜಿಟ್ ಅನ್ನೋದು ಗೊತ್ತಾಗ್ತಿದೆಯಾ.
ಲಾಸ್ಟ್ ಡಿಜಿಟ್ ಅಂದರೆ ರಿಮೈಂಡರ, ಅಂದರೆ ಡಿವೈಡ್ ಬೈ 10 ಮಾಡಿದಾಗ ಎಷ್ಟು ರಿಮೈಂಡರ್ ಇರುತ್ತೆ ಅದಕ್ಕೆ ಲಾಸ್ಟ್ ಡಿಜಿಟ್ ಅಂತ. therefore last digit of 7/4/2013 is 7. ಈ ಥರ ಮಾಡಬೇಕು ನೋಡಿ. ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಫಸ್ಟು 7 ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟು 49. ಇನ್ನು ನೋಡಿ ಲಾಸ್ಟ್ ನಂಬರ್ ಏನು 9 not 10 ಅಂತ ಬರ್ಕೊಳ್ಳಿ. ಇದಕ್ಕೆ ಹೋಲ್ ಸ್ಕ್ವೇರ್ ಕೊಟ್ಟರೆ ಇದಕ್ಕೂ ಸ್ಕ್ವೇರ್ ಕೊಡ್ಬೋದು, ಬೇಡ ಇದಕ್ಕೆ ಕೊಡಿ. ಇದು ಡೈರೆಕ್ಟು ಇದು ಮತ್ತು ಇದು ನೋಡ್ಕೊಳ್ಳಿ. 7 ಸ್ಕ್ವೇರ್ ಹೋಲ್ ಸ್ಕ್ವೇರ್ 9 ಅಂದರೆ 81, 9 ಸ್ಕ್ವೇರ್ ಅಂದರೆ 81 ಮಾಡ್ತೇವೆ. ಇದು 2 2s 4 ಆಗುತ್ತೆ. ಇದು ಜ್ಞಾಪಕ ಇಟ್ಕೊಳ್ಳಿ. a/m ಹೋಲ್ ಪವರ್ n ಅಂದರೆ ನೀವೇನು ಮಾಡಬೇಕು, a/m ಇಂಟು n ಮಾಡಬೇಕು. ಇಲ್ಲಿ m ಇಂಟು n ಅಂದರೆ 2 2s 4 ಆಗುತ್ತೆ. 7 4 4. ಇಲ್ಲಿ ಲಾಸ್ಟ್ ನಂಬರ್ ಯಾವುದು 1 ಮತ್ತೆ. ಈಗ ಇಲ್ಲಿ 4 ಇದೆಯಲ್ವಾ, ಈ ನಂಬರ್ ಏನು 2013 ಇದೆ. 2013/4 ಮಾಡಿ, ಅವಾಗ 503.2. ಈ ಪಾಯಿಂಟ್ ಬಿಟ್ಬಿಡಿ. ಈ 503ನ ಮೇಲ್ಗಡೆ ಪವರ್ ಹಾಕಿ, ಇದಕ್ಕೂ ಪವರ್ ಹಾಕಿ, ಇದಕ್ಕೂ ಪವರ್ ಹಾಕಿ, ಮಾಡ್ತೇನೆ ಹಂಗೆ ಇರಲಿ. ಇಲ್ಲಿ ನೋಡಿ 7 ಪವರ್ 4 ಇಂಟು 503 ಅಂದರೆ 4 ಇಂಟು 503 ಮಾಡಿದ್ರೆ 2012 ಬರುತ್ತೆ. ಯಾಕಂದರೆ a/m ಪವರ್ n ಅಂದರೆ a/m ಇಂಟು n. 4 ಇಂಟು 503 ಅಂದರೆ 2012 ಆಗುತ್ತೆ. 1 ಪವರ್ ಎನಿಥಿಂಗ್ ಇಸ್ 1 ಮಾಡ್ತೇನೆ. ನೆಕ್ಸ್ಟ್ 7/2012 ಇಂಟು 7 ಮಾಡ್ಕೊಳ್ಳಿ, ಯಾಕಂದರೆ 2013 ಬೇಕು ಅದಕ್ಕೆ. ಇದಕ್ಕೂ ಇಂಟು 7 ಮಾಡ್ಕೊಳ್ಳಿ, ಮಾಡ್ತೆ. 7/2013 ಆಗುತ್ತೆ. 2012 + 1 ಅಂದರೆ 2013, 7 ಮಾಡ್ತೆ. therefore the last digit of 2013 is 7. ಈಗ ಇದಾಯಿತು. ನಾನು ಇಷ್ಟೇನು ಕೇಳಿದ್ದಾರೆ ಸೆಕೆಂಡ್ ಕ್ವಶನ್ನು. ಇದು ಫಸ್ಟ್ ಕ್ವಶನ್ದು ಸೊಲ್ಯೂಷನ್. ಸೆಕೆಂಡ್, ಫೈಂಡ್ ದ ಲಾಸ್ಟ್ ಡಿಜಿಟ್ ಆಫ್ 13/37. find the last digit of 13/37. ಇದು ಸೇಮ್ ಅದೇ ಥರ ಮಾಡಿ ಸೊಲ್ಯೂಷನ್. ಫಸ್ಟ್ ನೋಡಿ, ಇದು ಡೈರೆಕ್ಟ್ ಸೆಕೆಂಡ್ ಸೊಲ್ಯೂಷನ್ ಅಂತ ಬರೀತೀನಿ. ಕ್ವಶನ್ ಇನ್ನೊಂದು ಸತಿ ಬರೆದ್ಬಿಟ್ಟಿದ್ದೀನಿ ಅಷ್ಟೇ. ಇದು ಒಂದೇ ಕ್ವಶನ್ ಇದ್ದರೆ ಈ ಥರ ಸೆಕೆಂಡ್ ಅಂತ ಬರೆದು ಇಲ್ಲಿ ಸ್ಟಾರ್ಟ್ ಮಾಡಿ. ಈಗ ನೋಡಿ 13/37 ಬೇಕಿರೋದು. ಅದಕ್ಕೆ ಏನು ಮಾಡಿ, 13 ಸ್ಕ್ವೇರ್ ಮಾಡ್ಕೊಳ್ಳಿ. 13 ಸ್ಕ್ವೇರ್ ಎಷ್ಟು 169. 13 ಸ್ಕ್ವೇರ್ ಇಸ್ 169. ಇಲ್ಲಿ ಲಾಸ್ಟ್ ನಂಬರ್ ಯಾವುದು 9 mod 10 ಅಂತ ಬರ್ಕೊಳ್ಳಿ. ಈಗ ಇದಕ್ಕೆ ಪವರ್ 2 ಕೊಡಿ. 13 ಸ್ಕ್ವೇರ್ ಪವರ್ 2 ಇಸ್ ಈಕ್ವಲ್ ಟು 9 ಸ್ಕ್ವೇರ್ ಅಂದರೆ 81. ನೋಡಿ, ಇದಕ್ಕೆ ಸ್ಕ್ವೇರ್ ಹಾಕಿ, ಇದಕ್ಕೆ ಸ್ಕ್ವೇರ್ ಹಾಕಿ, ಆಯಿತಾ? ಇದಕ್ಕೆ ಸ್ಕ್ವೇರು 13 ಸ್ಕ್ವೇರ್ ಹೋಲ್ ಪವರ್ 2, ಇದಕ್ಕೆ ಸ್ಕ್ವೇರ್ ಮತ್ತೆ. ಈಗ ನೆಕ್ಸ್ಟು 13 ಪವರ್ 2 2s 4. ಇಲ್ಲಿ ನೋಡಿ 81 ಅಂದರೆ ಇಲ್ಲಿ ಲಾಸ್ಟ್ ನಂಬರ್ ಯಾವುದು 1 mod 10. 13/4 ಈಸ್ ಕಾನ್ಗ್ರುಯೆಂಟ್ ಟು 1 mod 10. ಈಗೇನು ಮಾಡಿ, ಬೇಕಾಗಿರೋದು 13/37. ಅದಕ್ಕೆ 37/4 ಮಾಡಿ. 37/4 ಇದು ರಫ್ ವರ್ಕ್. ಇದನ್ನು ಬರೆಯೋಕ್ಕೆ ಹೋಗಬೇಡಿ. 37/4 ಮಾಡಿದ್ರೆ 37/4 ಎಷ್ಟು ಬರುತ್ತೆ? 9.25 ಬರುತ್ತೆ. 9.25. ಈ 9ಇಂದ ಪವರ್ಗೆ ಪವರ್ ಹಾಕ್ಕೋಬೇಕು. 13ಗೆ ಪವರ್ ಬಂದು 13/4 ಹೋಲ್ ಪವರ್ 9, 1/9 mod 10. ಇದು ನೋಡಿ, ಇದು 13/4 ಹೋಲ್ ಪವರ್ 9. ಇದು 4 ಇಂಟು 9 ಮಾಡ್ಕೋಬೇಕು, ಯಾಕಂದರೆ a/m ಹೋಲ್ ಪವರ್ ಏನಂದರೆ a/m ಇಂಟು n. 4 ಇಂಟು 9 ಎಷ್ಟು? 4 ಇಂಟು 9 is 36. 13/36 ಈಸ್ ಕಾನ್ಗ್ರುಯೆಂಟ್ ಟು 1 ಪವರ್ ಅಂದರೆ ಎನಿಥಿಂಗ್ ಇಸ್ 1 ಪವರ್ ಎನಿಥಿಂಗ್ ಇಸ್ 1 mod 10. ಈಗ ಬೇಕಾಗಿರೋದು ನಮಗೇನು 13/37 ಬೇಕು. ಇನ್ನೂ
ಇನ್ನೊಂದು 13ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 13 ಇಂಟು 13 ಪವರ್ 36 ಇಂಟು 13, ಆಮೇಲೆ 1 ಇಂಟು 13. 1 ಇಂಟು 13 ಇಸ್ 13 mod 10. ಈಗ ನೋಡಿ 13 ಪವರ್ 36 ಇದು 13 ಪವರ್ 1 ಅಂದರೆ 13 ಬೇಸ್ ಕಾಮನ್ ತೊಗೊಂಡ್ರೆ 13 ಅಂದರೆ ಬೇಸ್ನ ಹಂಗೆ ಇಟ್ಕೊಂಡ್ರೆ ನೋಡಿ ಬೇಸ್ ಸೇಮ್ ಇದ್ದು ಮಲ್ಟಿಪ್ಲಿಕೇಶನ್ ಇದ್ದರೆ ಪವರ್ನ ಆ್ಯಡ್ ಮಾಡಬೇಕು. 13ಗೆ ಪವರ್ 1, 36 ಪ್ಲಸ್ 1 37 ಆಗುತ್ತೆ. 13 ಪವರ್ 37 ಇಸ್ 13 mod 10 ಅಂದರೆ ಈಗ ನೋಡಿ ಇದು ಲಾಸ್ಟ್ ನಂಬರ್ ಮಾತ್ರ ಬರ್ಕೊಳ್ಳಿ. 3 mod 10, ರಿಮೈಂಡರ್ ಈಸ್ 3. therefore ಲಾಸ್ಟ್ ಡಿಜಿಟ್ ಆಫ್ ತುಂಬ ಈಸಿ ಪ್ರಾಬ್ಲಮು. ಎರಡು ಪ್ರಾಬ್ಲಮು ಸೇಮ್ ಮೆಥಡಲ್ಲೇ ಮಾಡಬೇಕು. 13 ಪವರು ಮತ್ತು 7 ಪವರ್ ಬಂದಾಗ ಯಾವಾಗಲೂ ಇದೇ ಥರನೇ ಮಾಡಿ. 13 ಪವರ್ 37 ಈಸ್ 3. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಫೈಂಡ್ ದ ಲಾಸ್ಟ್ ಡಿಜಿಟ್ ಆಫ್ 7 ಪವರ್ 2013 ಅಂದರೆ ಫಸ್ಟು 7 ಸ್ಕ್ವೇರ್ ಮಾಡ್ಕೊಳ್ಳಿ. 7 ಸ್ಕ್ವೇರ್ ಈಸ್ 49, ದಟ್ ಈಸ್ ಕಾನ್ಗ್ರುಯೆಂಟ್ ಟು 9 mod 10. ಇದು ಪವರ್ 2 ಮಾಡ್ಕೊಳ್ಳಿ. ಯಾಕಂದರೆ 9 ಬಂದರೆ ಪವರ್ 2 ಮಾಡಿದಾಗ 81 ಆಗುತ್ತೆ, ಗೊತ್ತಾಗ್ತಿದೆಯಾ? 1 ರಿಮೈಂಡರ್ ಆಗುತ್ತೆ. ಅದಕ್ಕೆ 7 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಸ್ ಕಾನ್ಗ್ರುಯೆಂಟ್ ಟು 81 mod 10. 7 ಪವರ್ 4 ಈಸ್ 81ಗೆ ಲಾಸ್ಟ್ ನಂಬರ್ ಯಾವುದು? 1 mod 10 ಅಂತ ನೋಡಿ. ಈಗ 7 ಪವರ್ 4 ಈಗ ನೋಡಿ ಇದು 2013/4 ಮಾಡಿ 503 ಪಾಯಿಂಟ್ ಸಮಥಿಂಗ್ ಬರುತ್ತೆ. 503ನ ಪವರ್ಗೆ ಹಾಕ್ಕೊಳ್ಳಿ. 4 ಇಂಟು 503 ಹಾಕಿ 2012. 1 ಪವರ್ ಎನಿಥಿಂಗ್ ಇಸ್ 1 mod 10. ಇದು 13 ಬೇಕಾಗಿರೋದ್ರಿಂದ ಇಂಟು 7 ಮಾಡಿ. ಇಲ್ಲೂ 7 ಪವರ್ 2013 ಈಸ್ ಕಾನ್ಗ್ರುಯೆಂಟ್ ಟು 7 mod. ಲಾಸ್ಟ್ ಡಿಜಿಟ್ ಆಫ್ 7 ಪವರ್ 2013 ಇಸ್ 7 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಅದು ಸೇಮ್ ಪ್ರೊಸೀಜರ್. 13 ಪವರ್ಗೂ 13 ಸ್ಕ್ವೇರ್ ಮಾಡ್ಕೊಳ್ಳಿ, 169 ಬರುತ್ತೆ. ಲಾಸ್ಟ್ ನಂಬರ್ ಯಾವುದು? 9 mod 10. ಈಗ 13 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 9ಗೆ ಸ್ಕ್ವೇರ್ ಎಷ್ಟು? 81 mod 10. 13 ಪವರ್ 4 ಈಸ್ 1 mod 81ಗೆ ಲಾಸ್ಟ್ ನಂಬರ್ ಯಾವುದು? 1 mod 10. ಇದು 37/4 ಮಾಡಿ 9.25 ಬರುತ್ತೆ. 9ನ ಪವರ್ಗೆ ಹಾಕಿ. ಇದು ಬರೆಯೋಕ್ಕೆ ಹೋಗ್ಬಿಡಿ, ರಫ್ ವರ್ಕು. 9ನ ಇಲ್ಲೂ ಪವರ್ಗೆ, ಇಲ್ಲೂ ಪವರ್ 9 ಆಗಬೇಕು. ಇದು 4 9 36 ಆಗುತ್ತೆ. 13 ಪವರ್ 36, 1 ಪವರ್ 9 ಇಸ್ 1. 1 ಪವರ್ ಎನಿಥಿಂಗ್ ಇಸ್ 1. ಮಲ್ಟಿಪ್ಲೈ ಬೈ 13 ಮಾಡಿ ಎರಡು ಕಡೆನೂ. ಆಮೇಲೆ ಇದು 13 ಪವರ್ 36 ಇಂಟು 13 ಆಗುತ್ತೆ. 1 ಇಂಟು 13 13 ಆಗುತ್ತೆ. ಇದು 13 ಪವರ್ 37 ಆಗುತ್ತೆ. ಇಲ್ಲಿ ಲಾಸ್ಟ್ ನಂಬರ್ ಬಂದು 3 mod 10 ಆಗುತ್ತೆ. ಲಾಸ್ಟ್ ಡಿಜಿಟ್ ಆಫ್ 30 ಪವರ್ 37 ಇಸ್ 3 ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.